ಸೊ ಫೈನಲಿ ನಮ್ಮ ಕರಿಜ್ಮಾ ಬ್ಯಾಂಗ್ಳೂರಿಗೆ ಬಂದಿದೆ ಇಷ್ಟು ದಿನ ಆದಮೇಲೆ. ಈಗ ನಾನು ಊರಿಗೆ ಓಡಾಡೋದು ಬೇಕಿಲ್ಲ, ಡೈರೆಕ್ಟಾಗಿ ಎಲ್ಲ ಮನೆ ಹತ್ರನೇ ಕೆಲಸ ಆಗುತ್ತೆ. ನೋಡಿ ಹೆಂಗೆ ಹೇಳ್ಬಿಟ್ರು ಗುಜರಿಗೆ ಹಾಕೋ ಗಾಡಿ ಅಂತ. ನಮ್ಮ ಗಾಡಿನ ಚಳ್ಳಕೆರೆಯಿಂದ ಹಿರಿಯೂರಿಗೆ ತಲುಪಿಸ್ಬಿಟ್ಟು ಟ್ರಕ್ಕಲ್ಲಿ ತುಂಬಿಸಿ ಬ್ಯಾಂಗ್ಳೂರಿಗೆ ತಂದಿದ್ದಾಯ್ತು. ಅಲ್ಲಿಂದ ಸೀದಾ ಗಾಡಿ ತಗೊಂಡ್ಬಂದಿದ್ದು ನಾವು ಅರೋರಾ ಆಟೋ ಕ್ರಾಫ್ಟ್ಸ್ಗೆ. ಬಂದಿದ ತಕ್ಷಣ ಓನರ್ ಗಾಡಿನ ನೋಡ್ಬಿಟ್ಟು ಇಷ್ಟ ದಿನ ರೀಲ್ಸ್ ಅಲ್ಲಿ ನೋಡ್ತಾ ಇದ್ವಿ, ಈಗ ನೋಡಿದ್ರೆ ಕೆಲ್ಸಕ್ಕೆ ನಮ್ ಶಾಪ್ಗೆ ಬಂದಿದೆ ಅಂತ. ಅವ್ನು ರೌಂಡ್ ಹೊಡಿತೀನಿ ಅಂದ್ಬಿಟ್ಟು ರೌಂಡ್ ಹೊಡಿತಾ ಈಗ. यू आर स्कैरिंग मी नो? नहीं नहीं आ सकते हो आप. हाँ बोलो ना, क्यों बैंगलोर में आप? केरला में गर्मी ज्यादा है इसलिए इधर अच्छा है. ചേട്ടാ നിങ്ങൾക്ക് മലയാളം അറിയും? Bangalore people, all language. ಪಕ್ಕ ಬೈಸ್ಕೊಂಡು ಎಲ್ಲರೂ ಕೆಲಸ ಮಾಡ್ತಿರ್ತೀವಿ, ಡಾನ್ಸ್ ಮಾಡ್ತಿದ್ದೀರಾ ಅಂತ. ಹಾಯ್ ಮ್ಯಾವ್ರಿಕ್ BLR. ಅಬ್ಬಾ ಪೀಸ್ ಪೀಸ್. We are spectators. अच्छा नहीं है. ನಾನು ಮಾಡೋ ಪೇಸನ್ನು ನೋಡ್ಬಿಟ್ಟು ಇವರೆಲ್ಲ ನನ್ನ ಸೈಡ್ಗೆ ಹಾಕ್ಬಿಟ್ಟು ಇವರೇ ಮಾಡ್ಕೊಂಡು ನಿಂತಿದ್ದಾರೆಲ್ಲ. ನಿನಗಿನ್ನು ಟ್ರೈನಿಂಗ್ ಸಾಲದು, ಬೇಕಾದ್ರೆ ಬೆಳಗ್ಗೆ ಹೊತ್ತು ಬಾ, ಹೇಳ್ಕೊಡ್ತೀನಿ. ನಮೋ ವೆಂಕಟೇಶ. ಸಾಂಗ್ ಕೇಳಿಸ್ತಾ ಇದೆಯಾ? ಸಕತ್ತಾಗಿದೆ. आप मेरे हिसाब से मुंबई नहीं आ सकते हैं. तो मेरे को कहाँ आना है? ಬೈಕೇ ಇಲ್ಲ ಈಗ ಎಲ್ಲೂ. One hour later. ಗಾಡಿ ಪೂರ್ತಿ ಡಿಸ್ಮೆಂಟಲ್ ಆಗಿದೆ ಈಗ. ಸರ್ಕೋ. ಅವರು ಭಾಳ ಜಾಸ್ತಿ ಮಾಡಿ ತೋರಿಸಿರೋದು. ಫಸ್ಟ್ ಆ್ಯಂಡ್ ಮೋಸ್ಟ್ ಈಸಿಯೆಸ್ಟ್ ಜಾಬ್ ಡಿಸ್ಮ್ಯಾಂಟಲ್ ಮಾಡೋದು. ಆಲ್ಮೋಸ್ಟ್ 1.5 ಅವರಲ್ಲಿ ಮುಗಿಸಿದೀವಿ ಅನಿಸುತ್ತೆ. ನೆಕ್ಸ್ಟ್ ಈಗ ಅವ್ರು ಪೇಂಟ್ ಮಾಡಿ ಕೊಟ್ಟ ಮೇಲೆ ಅಸೆಂಬಲ್ ಮಾಡೋದಿದೆಯಲ್ಲ, ಅದು ನನಗೆ ನೆನೆಸ್ಕೊಂಡ್ರೆ ಭಯ ಆಗ್ತದೆ. ಬಟ್ ಲೆಟ್ಸ್ ಸಿ, ಐ ಥಿಂಕ್ ವಿ ಕ್ಯಾನ್ ಡೂ ಇಟ್. ಅರ್ಧಕ್ಕರ್ಧ ಅವರೇ ಮಾಡ್ತಾ ಇದ್ದಾರೆ, ನನಗೇನು ಮಾಡೋಕ್ಕೆ ಬಿಡ್ತಾ ಇಲ್ಲ ಎನಿವೇ. ಸೊ ಅವ್ರು ಬಿಟ್ಟರು ಮಾಡೋಕ್ಕೆ ಬರೋಲ್ಲ ನನಗೆ. ಇದೊಂದು ಬದುಕಿ, ಇದೊಂದು ಜನ್ಮವೇ. ಎಂಡ್. ಎಲ್ಲಿ ಹೋಗ್ತೀರಾ ಈಗ? ಹೆಲ್ಮೆಟ್ ತರೋಕ್ಕಾಗಲ್ಲ. ಹೆಲ್ಮೆಟ್ಟು, ಜಾಕೆಟು, ರೈಡಿಂಗ್ ಬೂಟ್ಸು ಎಲ್ಲ ತರಬೇಕು ಅಂತ ಇದ್ರು. ಕರೆಕ್ಟ್. ಒಂದು ಸ್ಮಾಲ್ ಮೋಟಿವೇಶನ್ ಥರ ಹೊರಗೆ ಬಂದ ತಕ್ಷಣ ಒಂದು ಬ್ಯೂಟಿಫುಲ್ ಕರಿಜ್ಮಾ ನಿಂತಿತ್ತು ಗುರು.